ರೈಡ್ ಶಿವ ಚಾನಲ್ಗೆ ಸ್ವಾಗತ. ಕಾರ್ಸ್ ಬಗ್ಗೆ ಮೋಟೋಲಾಗ್ಸ್ ಮಾಡ್ತೀನಿ, ರೈಡಿಂಗ್ ಬಗ್ಗೆ ಮಾಡ್ತೀನಿ, ಟೂರಿಂಗ್ ಬಗ್ಗೆ ಮಾಡ್ತೀನಿ. 2 ಸ್ಟ್ರೋಕ್ ಲೆಜೆಂಡ್ ಅಂತಾನೆ ಹೇಳ್ಬೋದು. ಯಾವ್ದಪ್ಪ ಬೈಕ್ ಅಂತ ನಿಮ್ಗೆ ತೋರಿಸ್ಕೊಡಕ್ಕೆ ನಾನು ಬಂದಿರೋದು ಇದೇ ಬೈಕ್, ರಾಜ್ದೂತ್. ಇದು ಮಾಡೆಲ್ ಬಂದ್ಬಿಟ್ಟು 1998 ಅಂದ್ರೆ 1998 ಮಾಡಲ್. 1962ರಿಂದ 2005ವರೆಗೂ ಇದ್ರದ್ದು ಪ್ರೊಡಕ್ಷನ್ ಆಗಿದ್ದು. ಅದಾದ್ಮೇಲೆ ಕಠಿಣ ಎಮಿಷನ್ ನಿಂದ ಸ್ಟಾಪ್ ಆಯ್ತು. ಅಲ್ಲಿಂದ ಬರ್ಬೇಕಾದ್ರೆ ಜನ ಯಾವ ರೇಂಜಿಗೆ ಗಾಡಿ ನೋಡ್ತಾ ಇದಾರೆ ಅಂದ್ರೆ, ನಾನ್ ಕೊಡಿ ನಮ್ಮನ್ ನೋಡ್ತಾರಂತೆ. ಇಲ್ಲ ಗುರು, ಗಾಡಿ ನೋಡ್ತಾ ಇದಾರೆ. 28-29 ವರ್ಷ ಗುರು ಗಾಡಿಗೆ. ಇವತ್ತಿಗೂ ಯಾವ ರೇಂಜಿಗೆ ಓಡುತ್ತೆ ಅಂದ್ರೆ ರೋಡಲ್ಲಿ, ಇದ್ರ ಸೌಂಡ್, ಇದ್ರ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ಗಾಡಿನಿ ಈ 2 ಸ್ಟ್ರೋಕ್ ಮುಂದೆ ಬೀಟ್ ಮಾಡಕ್ ಆಗಲ್ಲ. ಮೊದಲನೇದಾಗಿ ಇದು ಇಂಜಿನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಇದ್ರಲ್ಲಿ ಬಂದ್ಬಿಟ್ಟು 173 ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇರುತ್ತೆ. 12 PHP ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ 6500 RPM ಪವರ್ ಕೊಡುತ್ತೆ. 13.5 ಗುರು, ನಿಜ ಹೇಳ್ತೇನೆ, 13.5 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಯಾವ ರೇಂಜ್ ಓಡುತ್ತೆ ಅಂದ್ರೆ ಗಾಡಿ. ಕಿಕ್ ನಿಜ ಗುರು, ನಾನೇ ಶಾಕ್ ಹೋಗ್ಬಿಟ್ಟೆ. ಲೆಫ್ಟ್ ಅಲ್ಲಿ ಬರುತ್ತೆ ಕಿಕ್ ರಾಜೂತ್ ಬೈಕ್ ಅಲ್ಲಿ. ನಾನು ರೈಟ್ ಅಲ್ಲಿ ಹುಡುಕ್ತಾ ಇದೀನಿ, ರೈಟ್ ಅಲ್ಲಿ ಬ್ರೇಕ್ ಅಷ್ಟೇ ಇರೋದು, ಲೆಫ್ಟ್ ಅಲ್ಲಿ ಕಿಕ್ ಇದೆ. ನಿಜ ಎಷ್ಟು ಯೂನಿಕ್ ಆಗಿದೆ ಅಂದ್ರೆ, ಇದರಲ್ಲಿ ಇನ್ನೊಂದು ಚೈನ್ಸ್ ಪ್ಯಾಕೆಟ್ ರೈಟ್ ಸೈಡ್ ಅಲ್ಲಿ ಇದೆ. ಆಮೇಲೆ ಡ್ರಮ್ ಬ್ರೇಕ್ ಕೂಡ, ಡ್ರಮ್ ನೋಡು, ಡ್ರಮ್ ಸೆಟ್ಟಿಂಗ್. ಇದು ಬ್ರೇಕ್ ಸೆಟ್ಟಿಂಗ್ ಏನಿದೆಲ್ಲ, ಇದರಲ್ಲಿ ನಮಗೆ ನಾರ್ಮಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಇವಾಗ ಬಂದಿರೋ ಗಾಡಿಗಳೆಲ್ಲ ರೈಟ್ ಸೈಡ್ ಇರುತ್ತೆ, ಇದರಲ್ಲಿ ಲೆಫ್ಟ್ ಸೈಡ್ ಇದೆ. ಇವಾಗೆಲ್ಲ ಡಿಫ್ರೆಂಟ್ ಗುರು, ಒಂಥರ ಹೇಳ್ಬೇಕಂದ್ರೆ ಗಾಡಿನೇ ಡಿಫ್ರೆಂಟ್ ಇದೆ. ಇದು ಇವಾಗ ಬಂದಿರೋ ಬೈಕ್ ಗೆ ಕಂಪೇರ್ ಮಾಡಿದ್ರೆ ಓವರ್ ಆಲ್ ಗಾಡಿ ಫುಲ್ ಆ ರೇಂಜ್ ಬಿಲ್ಡ್ ಕ್ವಾಲಿಟಿ ಇದೆ. ಇದರಲ್ಲಿ ಫ್ಯೂಲ್ ಟ್ಯಾಂಕ್, ಸೈಡ್ ಕವರ್, ಮತ್ತೆ ಸ್ಟಾರಿ ಗಾರ್ಡ್, ಫುಟ್ ರೆಸ್ಟ್, ಸೈಡ್ ಸ್ಟ್ಯಾಂಡ್. ಇದ್ರ ನೋಡಿ, ಇದು ಡಬಲ್ ಸ್ಟ್ಯಾಂಡ್ ಕೂಡ ಈ ಫುಲ್ ಹೆವಿ ಕೊಟ್ಬಿಟ್ಟಿದಾರೆ ಆವಾಗಿನ ಕಾಲಕ್ಕೆ. ಆಮೇಲೆ ಬಂಪರ್ ಕೂಡ ಒರಿಜಿನಲ್ ಸ್ಟಾಕ್ ಅಲ್ಲಿ ಇರೋದೇ. ಇದು ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಟೆಲಿಸ್ಕೋಪಿಕ್, ಇದು ಫ್ರಂಟ್ ಅಲ್ಲಿ ಬರೋದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಹಾಕಿದ್ದಾರೆ. ಮತ್ತೆ ಬ್ಯಾಕ್ ಅಲ್ಲಿ ಟ್ವಿನ್ಸ್ ಆರ್ಮ್ ಶಾಕ್ ಅಬ್ಸರ್ವರ್ ಅಂತ ಹೇಳ್ತಾರೆ ಇದಕ್ಕೆ. ಆಮೇಲೆ ಕ್ಯಾರಿಯರ್ ನೋಡ್ಬಿಡು ಯಾವ ರೇಂಜಿಗೆ ಇದೆ, ಇದು ಎಷ್ಟು ಗಟ್ಟಿದೆ. ಇದೆಲ್ಲ ಸ್ಟೀಲು. ಇದು ಕ್ಯಾರಿಯರ್ ನೋಡು ಎಷ್ಟು, ಈಗ ಇನ್ನೊಬ್ರು ಕುತ್ಕೊಂಡು ಅಷ್ಟು ಸ್ಪೇಸ್ ಇದೆ ಗಾಡಿಲಿ. ಸೌಂಡ್ ಯಾವ ತರ ಇದೆ ಅಂದ್ರೆ ನಿಮ್ಗೆ ಸ್ಟಾರ್ಟ್ ಮಾಡಿ ತೋರಿಸ್ತೇನೆ. ಯಾವ RX ಮತ್ತೆ RX-Z ಕಡಿಮೆ ಇಲ್ಲ, ಆ ರೇಂಜಿಗೆ ಇದೆ ಇದು ಗಾಡಿ. ವರ್ಕ್ ಆಗ್ತಾ ಇದೆ ಇದು. ಇವಾಗ್ಲೂ ನನಗೆ ಒಂಥರ ಡಿಫ್ರೆಂಟ್ ಅನಿಸ್ತು. ಕಿಕ್ ಇಲ್ಲ ರೈಟ್ ಸೈಡ್ ಅಲ್ಲಿ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಮತ್ತೆ ಕಂಪ್ನಿದೆ ಮಿಕೋನಿಮ್ ಕಾರ್ಪೊರೇಟರ್ ಇದೆ ಇದರಲ್ಲಿ. ಚೌಕ್ ಕೂಡ ಬಂದಿದೆ ಆಗಿನ ಕಾಲಕ್ಕೆ. ಆಲ್ಮೋಸ್ಟ್ ಅಲ್ಲಿ ಚೌಕ್ ಎಲ್ಲ ಆಗಿನ ಕಾಲಕ್ಕೆ ಇದೆ. ಆಕ್ಸಿಲೇಟರ್ ಇದೆಲ್ಲ ಒರಿಜಿನಲ್, ಯಾವ್ದು ಅಲ್ಟ್ರೇಷನ್ ಮಾಡಿಸಿಲ್ಲ. ಮೀಟರ್ ಬೋರ್ಡ್ ಕೂಡ ಒರಿಜಿನಲ್. ಕೀ ಲೂಸ್ ಆಗಿದೆ ಅಂತ ಹೇಳಿ ತೆಗ್ದಿಟ್ಟಿದ್ದಾರೆ, ಅದು ಕೂಡ ಒರಿಜಿನಲ್ ಇದೆ. ಇವಾಗ ಹೆಡ್ಲೈಟ್ ಸ್ವಿಚ್ ಮತ್ತೆ ಇಂಡಿಕೇಟರ್ ಸ್ವಿಚ್, ಹಾರ್ನ್ ಕಂಡೀಷನ್ ಇದೆ. ಬಟ್ ಹಾರ್ನ್ ಎಲ್ಲಿದೆ ಅಂತ ಕಾಣಿಸ್ತಾ ಇಲ್ಲ ಗುರು, ಹಾರ್ನ್ ಅಂತೂ ಬರ್ತಾ ಇದೆ. ಹೆಡ್ಲೈಟ್ ಇದೆ, ಇಂಡಿಕೇಟರ್ ಕೂಡ ಒರಿಜಿನಲ್. ಮತ್ತೆ ರಾಜೂತ್ ಅಂತ ಹೇಳಿ ಕಂಪ್ನಿದೆ, ಮೋನೋಗ್ರಾಮ್ ಇದೆ. ಇದು ಎಲ್ಲ ಕಂಪ್ನಿದೆ, ಇದು ಸ್ಟಾಕ್ ಕಂಡೀಷನ್ ಅಲ್ಲಿ ಇರೋದೆ. ಇನ್ನೊಂದು ಏನಪ್ಪಾ ಅಂದ್ರೆ ಇದ್ರಲ್ಲಿ ಇಲ್ಲಿ ಡೈರೆಕ್ಟ್ ಆಗಿ ಇವಾಗ ಬರೋದು ಇಲ್ಲಿಂದ ಇಲ್ಲಿಗೆ ಪ್ಲೇ ಆಗ್ಬಿಟ್ರೆ ಬ್ರೇಕ್ ಹಿಡಿತೆ, ಹೌದಾ. ಇದು ಆತರ ಇಲ್ಲ, ಇಲ್ಲಿಂದ ಇಲ್ಲಿಗೆ ಬಂದು, ಇಲ್ಲಿಂದ ಇಲ್ಲಿಗೆ ಬಂದು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ರಿಟರ್ನ್. ಒಂಥರ ಸರ್ಕಲ್ ಟೈಪ್ ಅಲ್ಲಿ. ಇದು ಒಂಥರ ಡಿಫ್ರೆಂಟ್ ಇದೆ ಈ ಬೈಕ್ ಅಲ್ಲಿ. ಈ ತರ ಬೈಕ್ ನಾನು ಯಾವ್ದು ನೋಡೇ ಇಲ್ಲ ಇದುವರೆಗೂ. ನೋಡಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ RX ತರನೇ ಕಾಣಿಸುತ್ತೆ. ಬಟ್ RX ಇಷ್ಟು ಲೆಂತ್ ಬರಲ್ಲ. RX ಮಿನಿಮಮ್ ಅಂದ್ರೆ ಇಲ್ಲಿವರೆಗೂ ಬರುತ್ತೆ. ಇದ್ರ ಹೆಚ್ಚು ಕಡಿಮೆ ಅಂದ್ರೆ ಒಂದು 6-7 ಇಂಚು ಜಾಸ್ತಿ ಇದೆ ಇದು RX ಗಿಂತ. ಬಟ್ ದೂರಿಂದ ನೋಡಿದ್ರೆ RX ಸೈಲೆನ್ಸರ್ ತರನೇ ಕಾಣಿಸುತ್ತೆ. ಇದು ಸ್ಪೀಡು ಮತ್ತೆ ಪಿಕಪ್ ಬಗ್ಗೆ ಹೇಳ್ತೀನಿ. ಫ್ಯೂಯಲ್ ಟ್ಯಾಂಕ್ ಇದು ಮಿನಿಮಮ್ 12-13 ಲೀಟರ್ ಅಂದ್ರೆ ಈಸಿಲಿ ಹಿಡಿಸುತ್ತೆ, ಅಷ್ಟು ದೊಡ್ಡದಿದೆ. ಬಟ್ ನೋಡಕ್ ಕಾಣಿಸಲ್ಲ, ದೊಡ್ಡದಿದೆ ಇದು. 12-13 ಲೀಟರ್. ಮೈಲೇಜ್ ಬಂದ್ಬಿಟ್ಟು ಇವತ್ತಿನ ಪೆಟ್ರೋಲಿಗೆ ಹೇಳ್ಬೇಕಂದ್ರೆ 30-35. ನಾವು ಹೈವೇದಲ್ಲಿ ಹೊಡಿಬೇಕಂದ್ರೆ ಒಂದು 40-45 ಬರುತ್ತೆ. ಈಗ ನಾನ್ ಚೆಕ್ ಮಾಡಿರೋ ಮಟ್ಟಿಗೆ 35+ ಇದೆ ಇದು. ಔಟ್ ಸೈಡ್ ಅಲ್ಲಿ ಹೋಗ್ತೇವೆ ಅಂದ್ರೆ 40+ ಬರ್ಬೋದು ಅಂತ ನನ್ನ ಅನಿಸಿಕೆ. ಸ್ಮೂತ್ ಇದೆ, ಇಲ್ಲೂ ಸ್ಮೂತ್ ಇದೆ. ಇದು ಕಂಪ್ನಿದೇ ಪೆಟ್ರೋಲ್ ಕ್ಯಾಪ್, ಇದು ಕಂಪ್ನಿದೇ ಕೀ ಕೂಡ ಇದೆ. ಇದು ಹೆವಿ ಇದೆ ಫುಲ್. ಯಾವ್ದು ಒಂದು ನಟ್ ಕೂಡ ಚೇಂಜ್ ಮಾಡಿಲ್ಲ ಈ ಬೈಕ್ ಅಲ್ಲಿ. ಒರಿಜಿನಲ್ ಗಾಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಈ ಸೈಡ್ ಕವರ್ ಕೂಡ. ಆಮೇಲೆ ಬ್ಯಾಟ್ರಿ ಬರಲ್ಲ ಈ ಗಾಡಿಲಿ. ಬ್ಯಾಟ್ರಿ ಎಲ್ಲ ಇನ್ಬಿಲ್ಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಬ್ಯಾಟ್ರಿ ಬರಲ್ಲ. ಬ್ಯಾಟ್ರಿ ಅಡಿಷನಲ್ ಹಾಕ್ಸ್ಕೋಬಹುದು. ಆಲ್ಮೋಸ್ಟ್ ಇದಕ್ಕಿಂತ ಹಳೆ ಗಾಡಿಗೆ 3 ಗೇರ್ ಇರುತ್ತೆ. ಇದು ಇಲ್ಲಿದೆ ನೋಡಿ, ಎಲೆಕ್ಟ್ರಾನಿಕ್ 4 ಗೇರ್ ಇದು. ಬ್ಯಾಟ್ರಿ ಬರಲ್ಲ. ಬಟ್ ಹೆಡ್ಲೈಟ್, ಇಂಡಿಕೇಟರ್, ಹಾರ್ನು, ಲೈಟಿಂಗ್ಸ್ ಎಲ್ಲ ಇವಾಗ್ಲೂ ಹಂಗೆ ಆನ್ ಅಲ್ಲೇ ಇದೆ. ಅಷ್ಟು ಚೆನ್ನಾಗಿದೆ ಗಾಡಿ ಮಾತ್ರ. ಇದನ್ನ ಮಾಡಿಫೈ ಮಾಡಿ ರೀಸ್ಟೋರ್ ಏನ್ ಮಾಡಿದ್ರೆ ಸ್ಟ್ರೋಕ್ ಅಲ್ಲಿ 28-29 ವರ್ಷ ಆದ್ರೂ ಈ ರೇಂಜ್ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಗಾಡಿ ನಿಜವಲ್ಲೂ ಬಹಳ ಖುಷಿ ಆಗುತ್ತೆ. ಈ ತರ ಗಾಡಿ ಸಿಕ್ಕಿರೋದು, ನಿಮಗೆ ತೋರಿಸ್ತಾ ಇರೋದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ತರ ಬೈಕ್ಗಳ ಬಗ್ಗೆ ಮಾಹಿತಿ ಮತ್ತೆ ಕಾರ್ ಬಗ್ಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. 35 ರೈಡ್ ವಿತ್ ಶಿವ ಚಾನಲ್ ಅಂತಂದು ಹೇಳಿ ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ, ಬನ್ನಿ.
ನೋಡಿಲ್ಲ ಯಾವ ರೇಂಜ್ ಹೋಗ್ತಾ ಇದೆ ಅಂದ್ರೆ ಗಾಡಿ ನಿಜವಲ್ಲೂ ಇದು 175cc ಇವಾಗ ಬಂದಿರೋದು ಬೈಕ್ ಕಂಪೇರ್ ಮಾಡಿದ್ರೆ ಅದೆಲ್ಲ ಬ್ಯಾಟ್ರಿ ಆಗಲ್ಲ. ಇವಾಗ ನೋಡಿ ಓಡಿಸ್ತೀನಿ ಗಾಡಿ. ಹೆಸರು ಇಡ್ಬೇಕಂದ್ರೆ ಸ್ಮೂರ್ತಿ ಅಂತ ಇಡ್ಬೇಕಿದೆ ಹೆಸರು. ಆ ಸ್ಮೋಕ್, ಆ ಫೀಲು, ಈ ರೋಡು, ಈ ಗಾಡಿ ಕತ್ತು, ಎಷ್ಟು ದೂರ ಹೋಗ್ತಾ ಇರ್ಬೇಕಂತ ಇದೆ. ನಿಜ ಸುಡಲ್ಲ ಈ ತರ ಗಾಡಿಗಳು ನಮ್ ಕೈ ಸಿಕ್ಕಿರೋದು ನಮ್ಗೆ ಅದೃಷ್ಟ ಅನ್ಸುತ್ತೆ. ಇವಾಗ ಈ ತರ ರಾ ಗಾಡಿಗಳು ಹೊಡಿಬೇಕಂದ್ರೆ ಮೇನ್ ಹೆಲ್ಮೆಟ್ ಇರ್ಬೇಕು. ಪ್ಲೀಸ್ ಎಲ್ಲರೂ ಡ್ರೈವಿಂಗ್ ಮಾಡ್ಬೇಕಾದ್ರೆ ಟೂ ವೀಲರ್ ಅಲ್ಲಿ ಹೆಲ್ಮೆಟ್ ವೇರ್ ಮಾಡಿ. ವಿತೌಟ್ ಹೆಲ್ಮೆಟ್ ನಾಟ್ ಈಸ್ ಸೇಫ್. ಅದು ಅಂದ್ರೆ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ. ಎಲ್ಲ ಟೈಮ್ ಒಂದೇ ತರ ಇರಲ್ಲ. ಹೆಲ್ಮೆಟ್ ಹಾಕೊಳ್ಳೇಬೇಕು. ಏನೋ ವಿಡಿಯೋ ಪರ್ಪಸ್ಗೋಸ್ಕರ ವಿತೌಟ್ ಹೆಲ್ಮೆಟ್ ಓಡಿಸ್ತಾ ಇರೋದು. ನಾನು ಕೂಡ ಹೆಲ್ಮೆಟ್ ಯೂಸ್ ಮಾಡ್ತೀನಿ, ನೀವು ಕೂಡ ಹೆಲ್ಮೆಟ್ ಯೂಸ್ ಮಾಡಿ. ಇನ್ನೊಂದೇನ್ ಗೊತ್ತಾ, ಈ ತರ ರಾ ಪವರ್ ಇರೋ ಗಾಡಿ ಒಂಥರ ಖುಷಿ ಕೊಡು. ಎಷ್ಟೇ ಬೇಜಾರಲ್ಲಿದ್ರು, ಏನೇ ಸಮಸ್ಯೆಗಳಿದ್ರು, ಈ ತರ ಗಾಡಿಯಲ್ಲಿ ಕುತ್ಕೊಂಡಾಗ ಆಟೋಮೆಟಿಕ್ ಎಲ್ಲ ಮೈಂಡ್ ಹೋಗ್ಬಿಡುತ್ತೆ. ಅದು ಈ ಗಾಡಿ ಸಿಕ್ಕರೆ, ಈ ತರ ಸೂಸೋ ಗಾಡಿಗಳು ಸಿಕ್ಕರೆ ಹೊಡಿಬೇಕು ಅನ್ಸುತ್ತೆ ಗಾಡಿ. ನೋಡಿ ಟೋಟಲ್ ಯಾವ ತರ ಕೊಡ್ತಾ ಇದೀನಿ, ಗಾಡಿ ಅದೇ ತರ ಹೋಗ್ತಾ ಇದೆ. ಎಷ್ಟು ದೂರ ಹೋದ್ರೆ ಬೇಜಾರಾಗಗಳು ಸುಡಲ್ಲ. ಇದು ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ವಿಡಿಯೋ, ದಯವಿಟ್ಟು ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಗಾಡಿ ಇನ್ನೊಂದು ಏನ್ ಗೊತ್ತಾ, ಈ ಗಾಡಿ ನಾನ್ ಬೇರೆ ಗಾಡಿ ಎಲ್ಲ ಓಡ್ತೀನಿ ರಿವ್ಯೂ ಮುಂಚೆ, ಬಟ್ ಲಾಗ್ ಮಾಡಿಲ್ಲ. ಈ ಗಾಡಿ ಯಾವ ತರ ಆಗ್ತದೆ ಅಂದ್ರೆ ಯಾವ ತರ ಇಂಕ್ರೇಜ್ ಆಗುತ್ತೆ ಆ ತರ ರೋಡಿಗೆ ಗ್ರಿಪ್ ಆಗ್ತಾ ಇದೆ ಗುರು ಗಾಡಿ. ನಿಜವಾಗ್ಲೂ ಯಾವ್ದು ಪರ್ಫಾರ್ಮೆನ್ಸ್ ಸಿಸ್ಟಮ್ ಇಲ್ಲ, ಏನಿಲ್ಲ. ಸೂಪರ್ ಗಾಡಿ ಇದು. ಏನೋ ಗೊತ್ತಿಲ್ಲ, ನಾರ್ಮಲಿ ಎಲ್ಲ ಗಾಡಿ ಈಗ ಅಳ್ಳಾಡ್ತಾ ಇಲ್ಲ. ಟೋಟಲ್ ಸ್ಪೀಡ್ ಕೊಟ್ರೆ ಸ್ಪೀಡ್ ಓವರ್ ಸ್ಪೀಡ್ ಒಳ್ಳೇದಲ್ಲ. ಲಾಗೋಸ್ಕರ ಮಾಡ್ತಾ ಇದೀನಿ, ಸಪೋರ್ಟ್ ಮಾಡಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ನಿಮ್ಮ ಹತ್ರ ಯಾವುದೇ 2 ಸ್ಟ್ರೋಕ್ ಬೈಕ್ ಇರಲಿ, ಲೆಜೆಂಡ್ ಬೈಕ್ ಇರಲಿ, ಯಾವುದೇ ಥರದ ಬೈಕ್ ಇದ್ರು ನನಗೆ ಕಮೆಂಟ್ ಮಾಡಿ. 100% ಎಫರ್ಟ್ ಹಾಕಿ ಅದು ತಿಳಿಸ್ಕೊಡೋಕೆ ಟ್ರೈ ಮಾಡೇ ಮಾಡ್ತೀನಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.